ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ಅಶ್ವಿನಿ ಭಟ್. ರಾಜ್ಯಾದ್ಯಂತ ಅಕ್ಕಿ ಬೆಲೆ ಏರಿಕೆ ಗ್ರಾಹಕರಿಗೆ ಮತ್ತೊಂದು ಶಾಕ್ ನೀಡಿದೆ. 2 ತಿಂಗಳ ಹಿಂದೆ ಕೆಜಿಗೆ 55 ರೂಪಾಯಿ ಇದ್ದ ಅಕ್ಕಿ ಇದೀಗ 70 ರಿಂದ 72 ರೂಪಾಯಿಗೆ ಏರಿಕೆಯಾಗಿದೆ. 25 ಕೆಜಿ ಚೀಲದ ಬೆಲೆಯು 2200 ರಿಂದ 2800 ರೂಪಾಯಿಗೆ ತಲುಪಿದೆ. ಮಳೆ ಕೊರತೆಯಿಂದ ಭತ್ತದ ಬಿತ್ತನೆ ಕುಸಿದಿರುವುದರಿಂದ ಪೂರೈಕೆ ಕೊರತೆ ಹಾಗೂ ಬೇಡಿಕೆ ಹೆಚ್ಚಳ ಬೆಲೆ ಏರಿಕೆಗೆ ಪ್ರಮುಖ ಕಾರಣ ಎನ್ನಲಾಗ್ತಾ ಇದೆ. ಇದೇ ಪರಿಸ್ಥಿತಿ ಮುಂದುವರೆದರೆ ದೀಪಾವಳಿ ವೇಳೆಗೆ ಅಕ್ಕಿ ಬೆಲೆ ಕೆಜಿಗೆ 80 ರಿಂದ 100 ರೂಪಾಯಿವರೆಗೆ ತಲುಪುವ ಆತಂಕ ನಿರ್ಮಾಣವಾಗಿದೆ. ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟ ಪರಿಣಾಮ ಭತ್ತದ ಬಿತ್ತನೆ ಭಾರಿ ಪ್ರಮಾಣದಲ್ಲಿ ಕುಸಿದಿದೆ. ರಾಜ್ಯದಲ್ಲಿ 14.61 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಬಿತ್ತನೆ ಗುರಿಯನ್ನ ಹೊಂದಲಾಗಿದ್ರೂ ಹಲವು ಜಿಲ್ಲೆಗಳಲ್ಲಿ ಮಳೆ ಕೊರತೆಯಿಂದ ಕೃಷಿ ಚಟುವಟಿಕೆಗಳು ಹಿನ್ನಡೆಯನ್ನ ಕಂಡಿವೆ. ಕೃಷಿ ಪ್ರಧಾನ ಹಾಸನ ಜಿಲ್ಲೆಯಲ್ಲೂ ಕೂಡ ಪರಿಸ್ಥಿತಿ ಭಿನ್ನವಾಗಿಲ್ಲ. 30,500 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಬೆಳೆಯುವ ಗುರಿ ಇದ್ದು ಇದುವರೆಗೆ ಕೇವಲ 3,304 ಹೆಕ್ಟೇರ್ನಲ್ಲಷ್ಟೇ ಬಿತ್ತನೆಯಾಗಿದೆ. ಅಂದ್ರೆ ಗುರಿಯ 11% ಪ್ರದೇಶದಲ್ಲಿ ಮಾತ್ರ ಭತ್ತ ಬಿತ್ತನೆಯಾಗಿದೆ. ಅಕ್ಕಿಗೆ ಬೇಡಿಕೆ ಹೆಚ್ಚಾಗಿದ್ದು ಅದಕ್ಕೆ ತಕ್ಕಂತೆ ಪೂರೈಕೆಯಾಗ್ತಾ ಇಲ್ಲ. ಹಾಸನ ನಗರವೊಂದರಲ್ಲೇ ಪ್ರತಿದಿನ ಸುಮಾರು 50 ಟನ್ ಅಕ್ಕಿಗೆ ಬೇಡಿಕೆ ಇದೆ. ಜಿಲ್ಲಾದ್ಯಂತ ಪ್ರತಿದಿನ 10 ರಿಂದ 20 ಲೋಡ್ ಅಕ್ಕಿಗೆ ಬೇಡಿಕೆ ಇದ್ರೂ ಅಗತ್ಯ ಪ್ರಮಾಣದಲ್ಲಿ ಪೂರೈಕೆ ಇಲ್ಲದೆ ಇರೋದೇ ಬೆಲೆ ಏರಿಕೆಗೆ ಕಾರಣ ಅಂತಿದ್ದಾರೆ ವರ್ತಕರು. 2 ತಿಂಗಳ ಹಿಂದೆಯಷ್ಟೇ ಕೆಜಿಗೆ 55 ರೂಪಾಯಿ ಇದ್ದಂತಹ ಅಕ್ಕಿ ಈಗ 70 ರಿಂದ 72 ರೂಪಾಯಿ. 25 ಕೆಜಿ ಚೀಲದ ಬೆಲೆ ಕೂಡ 2200 ರೂಪಾಯಿಂದ 2800 ರೂಪಾಯಿಗೆ ಏರಿಕೆಯಾಗಿದೆ. ಮುಂದಿನ 2-3 ತಿಂಗಳಲ್ಲಿ ಹೊಸ ಭತ್ತ ಮಾರುಕಟ್ಟೆಗೆ ಬರಬೇಕಾಗಿದೆ. ಆದ್ರೆ ಸದ್ಯದ ಬಿತ್ತನೆ ಪ್ರಮಾಣವೇ ಕಡಿಮೆಯಾಗಿರುವುದರಿಂದ ಹೊಸ ಬೆಳೆ ನಿರೀಕ್ಷೆಯಷ್ಟು ಲಭ್ಯವಾಗುತ್ತಾ ಅನ್ನೋ ಆತಂಕ ಎದುರಾಗಿದೆ.